ಶ್ರದ್ಧಾ ಈ ಹಳ್ಳಿಗೆ ಬಂದೇ ಇಲ್ವಾ ಹಾಗಿದ್ರೆ? ಅತ್ತೆ ಬೇಕು ಅಂತಾನೆ ಸುಳ್ಳು ಹೇಳಿದ್ರಾ? ಛೇ, ಮತ್ತೆ ಹುಡುಕ್ತೀನಿ ಶ್ರದ್ಧಾನ, ಬಿಡಲ್ಲ ನಾನು. ನೋವೇ, ಅವಳು ಎಲ್ಲೇ ಇದ್ರೂ ಸಿಕ್ಕೇ ಸಿಗ್ತಾಳೆ ನನಗೆ. ಇಲ್ಲಿಲ್ದೇ ಇದ್ರೆ ಇನ್ನೆಲ್ಲೋ ಇರ್ತಾಳೆ, ಸಿಗದೆ ಎಲ್ಲೋಗ್ತಾಳೆ. ನೋಡೇ ಬಿಡೋಣ. ಹಾಯ್ ಪ್ಯಾಟಿ ಸಾಹೇಬ್ರೆ, ಎಲ್ಲಿಂದ ಬಂದ್ರಿ? ಆಚೆ ದಡಕೋಪ ಅವರ ಪಾಪದಾದ್ರೆ ಬೇಗ ಬನ್ನಿ. ಕತ್ಲೆಯಾರ ಮೇಲೆ ದೋಣಿ ಓಡಿಸೋದಿಲ್ಲ ನಾನು ಆಚೆಗೆ. ಸರಿ, ನಡೀರಿ. ಅಂದಾಗೆ ಎಂಥ ವಿಷಯ? ಎಲ್ಲಿಂದ ಬಂದದ್ದು? ಬ್ಯಾಂಗ್ಳೂರಿಂದ. ಎಂಥ ವಿಷಯ ಅಂದರೆ? ಅಂದರೆ ಹೀಗೆ ಕೇಳಿ ಅಷ್ಟೇ. ನೀವು ಬಂದಿರಿ, ಊರಂಗೆ ಬೇರೆ ಎಲ್ಲೂ ಹೊಯ್ಲಿಲ್ಲ, ಅತ್ತಿತ್ತ ಹೋಗ್ತಾ ಇದ್ರಿ ಅಂತ ನಮ್ಮ ಹುಡುಗರು ಹೇಳಿದ್ರು. ಅದಕ್ಕೆ ಎಂಥ ವಿಷಯ ಅಂತ ಕೇಳಿದಷ್ಟೇ. ಅದು ಏನಿಲ್ಲ, ಏನೋ ಹುಡ್ಕೊಂಡ್ಬಂದೆ, ಸಿಗಲಿಲ್ಲ. ಹುಡುಕಿದ್ರ್ಯಾ? ಯಾರನ್ನ? ಏನಿಲ್ಲ, ಏನೋ ಕಳ್ಕೊಂಡಿದ್ದೆ, ಹುಡುಕ್ತಿದ್ದೆ, ಸಿಗಲಿಲ್ಲ. ಈಗ ಮತ್ತೆ ಹುಡುಕ್ಬೇಕು. ನೀವು ಭಾರಿ ವಿಚಿತ್ರ ಜನ, ಏನೇನೋ ಮಾತಾಡ್ತೀರಿ. ಇರಲಿ, ಹಿಂದೆ ನಮ್ಮ ಈ ಹಳ್ಳಿಗೆ ಯಾರು ಬರ್ತಿರ್ಲಿಲ್ಲ ಇತ್ತು, ಈಗ ಹೊಸ ಹೊಸ ಜನ ಬರ್ತಾಯಿದ್ರಿ, ಯಾರ್ಯಾರೋ ಬರ್ತಾಯಿದ್ರು. ಒಳ್ಳೇದು ಒಳ್ಳೇದು. ಅಂದರೆ ಈಗ ಯಾರು ಬಂದರು? ಅದೇ ಮೊನ್ನೆ ಒಬ್ಬರು ಟೀಚರ್ ಅಮ್ಮ ಬಂದಿದ್ರು, ಅವರು ಬೆಂಗಳೂರಿಂದ ಬಂದದ್ದು. ಏನು ಟೀಚರ್ ಅಮ್ಮನ? ಅದಿರಲಿ, ನಿಮ್ಗೆ ಯಾಕಷ್ಟು ತಲೆ ಬಿಸಿ? ಅವ್ರ ಹೆಸರೇನು ಅಂತ ಕೇಳಿದ್ರ? ಹೆಸರು ನೆನಪಿಲ್ಲ ಸರ್. ಪ್ಲೀಸ್ ಸರ್, ದಯವಿಟ್ಟು ನೆನಪು ಮಾಡ್ಕೊಳ್ಳಿ ಪ್ಲೀಸ್. ಅದು ಶಾರದಾ ಅಂತ ಕಂಡಾಗಾಯ್ತು. ಏನಂದ್ರಿ? ಶ್ರದ್ಧಾ ಶ್ರದ್ಧಾ. ಶ್ರದ್ಧಾ ಇಲ್ಲೇ ಇದ್ರು ನನ್ನ ಕಣ್ಣಿಗೆ ಬಿದ್ದಿಲ್ವಲ್ಲ ನೀನು? ಶ್ರದ್ಧಾ, ಕೊನೆಗೂ ಸಿಕ್ತೀಯ ಅಂತಾಯ್ತು. ಇಡೀ ಹಳ್ಳಿ ಹುಡುಕ್ತೀನಿ ನಾನು, ಏನಾದರೂ ಆಗಲಿ. ಹೋಯ್ ಹೋಯ್ ಹೋಯ್, ಮನೆ ದೋಣಿಗೆ 5 ರೂಪಾಯಿ ಕೊಟ್ಟೋಯ್ನಿ ಮಾರ್ರೆ. ಎಲ್ಲ ಸೇರಿಸಿ ಆಮೇಲೆ ಕೊಡ್ತೀನಿ. ಎಂತ ಜನ ಅಂದೇಳಿ, ಇವರೆಲ್ಲ ಹ್ಯಾಂಗ ಆಳುದು ಅಂದ್ ಗೊತ್ತಾಗ್ತಿಲ್ಲಲ್ಲ.